ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ 2025-26ನೇ ಸಾಲಿನ ಶೈಕ್ಷಣಿಕ ಒಂದು ವಸತಿ ಶಾಲೆಗಳ ಪ್ರವೇಶಕ್ಕೆ, ಅದರಲ್ಲಿ ಮೈನಾರಿಟಿ ಹಾಸ್ಟೆಲ್ ಇರ್ಬೋದು, APJ ಅಬ್ದುಲ್ ಕಲಾಂ ಆಜಾದ್ ಅವರ ಹಾಸ್ಟೆಲ್ ಇರ್ಬೋದು ಮತ್ತು ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ಗಳಿಗೆ ನೀವು ಅಡ್ಮಿಷನ್ ಪಡ್ಕೋಬೇಕಂತಂದರೆ ಆನ್ಲೈನ್ ಅರ್ಜಿಗಳನ್ನು ನೀವು ಸಲ್ಲಿಸಿದಿರಿ ಈಗಾಗಲೇ. ಆದರೆ ನೀವೀಗ ವೇಟ್ ಮಾಡ್ತಿರೋದು ಏನಂತಂದರೆ ಯಾವಾಗ ನಮ್ಮ ಒಂದು ಎಕ್ಸಾಮ್ ಬರುತ್ತೆ. ಯಾಕಂದರೆ ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಇದಕ್ಕೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಇದಕ್ಕೆ ಸುಮಾರು ಸಲ ವಿಡಿಯೋಗಳನ್ನು ಕೂಡ ನಾನು ಮಾಡಿ ನಿಮಗೆ ಹಾಕಿದ್ದೀನಿ, ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಯಾವ ರೀತಿಯಾಗಿ ಇಲ್ಲಿ ಭರ್ತಿ ಏನು ಮಾಡ್ಕೊತಾರೆ, ಯಾವೆಲ್ಲ ಕೋರ್ಸ್ಗಳಿಗೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತೇಳಿ. ಸೊ ಇಲ್ಲಿ SC ST ಮತ್ತು ಅದರ್ ಕಾಸ್ಟನ್ನು OBC ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಏನು ಕನ್ಸೆಷನ್ ಇದೆ, 25% ಸೀಟ್ಗಳನ್ನು ಇಲ್ಲಿ ರಿಸರ್ವೇಷನ್ ಮಾಡಿರ್ತಾರೆ. ಓಕೆನಾ, ಇದ್ರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ನಿಮಗೆ. ಅದರ ಜೊತೆಗೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ ಎಕ್ಸಾಮ್ ಯಾವಾಗ ಬರುತ್ತೆ, ಮತ್ತು ಎಕ್ಸಾಮ್ಗಿಂತ ಮೊದಲು ನೆನಪಿಟ್ಕೊಳ್ಳಿ, ಎಕ್ಸಾಮ್ ಇಲ್ಲಿ ನಿಮ್ಗಳಿಗೆ 4th ಮತ್ತು 5th ಸ್ಟ್ಯಾಂಡರ್ಡ್ದು ಎಕ್ಸಾಮ್ ಇರುತ್ತೆ. ಅಂದರೆ ಬೇಸ್ ಆ ಒಂದು ಸಿಲೆಬಸ್ 90% ಇರುತ್ತೆ. ಕನ್ನಡ 20, ಇಂಗ್ಲೀಷ್ 20, ಗಣಿತ 20, ಸಾಮಾನ್ಯ ವಿಜ್ಞಾನ 20, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಮತ್ತು ಸಾಮಾನ್ಯ ವಿಜ್ಞಾನ ಒಂದು 20 ಮಾರ್ಕ್ಸ್, ಎಲ್ಲ ಕೂಡ ಒಂದು 100 ಮಾರ್ಕ್ಸಿಗೆ ನಿಮ್ಗೆ ಎಕ್ಸಾಮ್ ಇರುತ್ತೆ. ಈ ಮೆರಿಟ್ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಕಾಸ್ಟ್ ಮತ್ತು ಮೆರಿಟ್ ಮೇಲೆ ಆಯ್ಕೆಗಳನ್ನು ಮಾಡ್ಕೊತಾರೆ. ಇದಕ್ಕೆ ವೆರಿ ಇಂಪಾರ್ಟೆಂಟ್ ನೀವು ಕೇಳ್ತಾ ಇರೋದು ಅಂದರೆ ಯಾವಾಗ ಬರುತ್ತೆ ಎಕ್ಸಾಮ್ ಅಂತೇಳಿ, ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಮತ್ತು ಇದು ಎಕ್ಸಾಮ್ ಯಾವಾಗ ಬರುತ್ತೆ ಅಂತೇಳಿ ಅದರ ಬಗ್ಗೆ ಇಲ್ಲಿ ನಾನು ಟೈಮ್ ಟೇಬಲನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತೊಂದು ಸಲ ಅಪ್ಲಿಕೇಶನ್ ಈಗಾಗಲೇ ಕ್ಲೋಸ್ ಆಗಿದೆ. ಕೊನೆ ದಿನಾಂಕ ಮಾಡ್ತಾ ಅಪ್ಲಿಕೇಶನ್ಗಳನ್ನು ಒಂದು ಹಂತಕ್ಕೆ ತೊಗೊಂಬಂದು ಹಚ್ಚಿದ್ದಾರೆ. ಆಮೇಲೆ ಸಂಬಂಧಪಟ್ಟಂಥ ಶಾಲೆಗಳ ಪ್ರಾಂಶುಪಾಲರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ನೀವು ಅಪ್ಲೈ ಮಾಡಿರುವಂತಹ ಫಾರ್ಮ್ಗಳನ್ನು ವೆರಿಫೈ ಮಾಡಲಿಕ್ಕೆ 5-4 ತನಕ ಟೈಮನ್ನು ಕೊಟ್ಟಿದ್ದರು. ಅದು ಇನ್ನೂ ಏನಾಗಿದೆ ಅಂದರೆ ಪೆಂಡಿಂಗ್ ಇದೆ. ಹೀಗಾಗಿ ಇವತ್ತು ನೀವು ನೋಡಿ, ಇವತ್ತು 9 ತಾರೀಕು, ನಾಳೆಗೆ ಏನು ಮಾಡ್ಬೋದು ಅಂತಂದರೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಶಿಕ್ಷಣಾಧಿಕಾರಿಗಳು ತಾತ್ಕಾಲಿಕವಾದಂಥ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ಬೋದು ನಾಳೆಗೆ. ಯಾಕಂದರೆ 10 ಇದೆ ನಾಳೆಗೆ. ಬಟ್ ಅದು ಕೂಡ ಡೌಟ್ ಇದೆ. ಯಾಕಂತಂದರೆ ಡೇಟ್ಗಳನ್ನು ಎಕ್ಸ್ಟೆಂಡ್ ಮಾಡ್ತಾ ಬಂದರು. ಅದರದ ಅಪ್ಲಿಕೇಶನ್ ಹಾಕಲಿಕ್ಕೆ ದಿನಾಂಕಗಳನ್ನು ಇಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಬಂದಿರೋದರಿಂದ ನಾಳೆಗೆ ಇವರೇನಾದರೂ ಏನಪ್ಪ ಅಂದರೆ ನೀವು ಹಾಕಿರುವಂಥ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಲಿಸ್ಟ್ ಬಿಟ್ಟರೆ ತುಂಬ ಒಳ್ಳೆಯದು. ಬಟ್ ಏನು ಮಾಡ್ತಾರೆ ಕಾದು ನೋಡಬೇಕು, ಅದನ್ನು ಕೂಡ ನಾಳೆಗೆ ಗೊತ್ತಾಗುತ್ತೆ. ಅದಾದ ಮೇಲೆ ಎಕ್ಸಾಮ್ ಯಾವಾಗ ಬರ್ಬೋದು ಅಂತಂದರೆ ಲಿಖಿತ ಪರೀಕ್ಷೆಯಲ್ಲಿ ನೋಡ್ತಾ ಇದ್ದೀರಿ ನೀವು, ಸಂಭವನೀಯ ಅಂತ ಕೊಟ್ಟುಬಿಟ್ಟಿದ್ದಾರೆ ಇವರು. ಸಂಭವನೀಯ ಅಂದರೆ ಗ್ಯಾರಂಟಿ ಅಲ್ಲ, ಅದು ಟೆಂಪ್ರರಿ. ಇದೇ ತಿಂಗಳು 13 ಅಂತ ಹೇಳ್ತಾ ಇದ್ದಾರೆ. ತಾತ್ಕಾಲಿಕ ಒಂದು ಭಾನುವಾರ, ಈ ಮೇ ಬಿ ಅದು ಈ ಬರುವಂಥ ಭಾನುವಾರ ಕೂಡ ಆಗ್ಬೋದು. ಈ 13 ಅಂತ ಕೊಟ್ಟಿದ್ದಾರೆ. ಇನ್ನೂವರೆಗೆ ಹಾಲ್ ಟಿಕೆಟ್ ಕೂಡ ಇಶ್ಯೂ ಆಗಿಲ್ಲ ಮತ್ತು ಲಿಸ್ಟನ್ನು ಕೂಡ ಇಲ್ಲಿ ಕೊಡಬೇಕಾಗತ್ತೆ. ಅದರ ಬಗ್ಗೆ ಮಾಹಿತಿ ಕೊಡಬೇಕಾಗತ್ತೆ, ಇನ್ನೂವರೆಗೆ ಕೊಟ್ಟಿಲ್ಲ. ಮತ್ತು ಫಲಿತಾಂಶ ಪ್ರಕಟಣೆ ನೆಕ್ಸ್ಟ್ ಮಂತ್ 5ನೇ ತಾರೀಕಿಗೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಇನ್ನೂವರೆಗೆ ಕೂಡ ಹಾಲ್ ಟಿಕೆಟ್ ಆಗಿರ್ಬೋದು ಮತ್ತು ವೆರಿಫೈಡ್ ಲಿಸ್ಟ್ ಇರ್ಬೋದು, ಯಾವುದೂ ಕೂಡ ಇನ್ನೂವರೆಗೆ ಡಿಸ್ಪ್ಲೇ ಮಾಡಿಲ್ಲ, ಅಫಿಷಿಯಲಿ ಅನೌನ್ಸ್ಮೆಂಟು ಕೂಡ ಮಾಡಿಲ್ಲ. ಇದನ್ನು ನೋಡಬೇಕೀಗ. ನಾಳೆಗೆ ಕೂಡ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ, ಇದರ ಬಗ್ಗೆ ಮಾಹಿತಿಯನ್ನು ಕೇಳ್ತೇನೆ ಸಂಬಂಧಪಟ್ಟಂಥ ಒಂದು ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿ ನಾನು ಮಾಹಿತಿ ಕೇಳ್ತೇನೆ, ಯಾವಾಗ ಹಾಲ್ ಟಿಕೆಟ್ ಇಶ್ಯೂ ಮಾಡ್ತೀರಾ ಮತ್ತು ಟೈಮ್ ಟೇಬಲನ್ನು ಯಾವಾಗ ಬಿಡ್ತೀರಾ. ಟೈಮ್ ಟೇಬಲ್ ಅನ್ನೋದಕ್ಕಿಂತ ಒಂದು ಎಕ್ಸಾಕ್ಟ್ ಎಕ್ಸಾಮ್ ಡೇಟನ್ನು ಯಾವಾಗ ಕೊಡ್ತೀರಾ ಅನ್ನೋದು ಕೂಡ ಕೇಳಬೇಕಾಗತ್ತೆ. ಸೊ ಅದನ್ನು ಕೇಳಿ ನಾನು ಅತಿ ಬೇಗನೆ ಮಾಹಿತಿನ ಕೊಡ್ತೀನಿ. ಬಟ್ ನೋಡಿ, ಯು ಆರ್ ದ ವೆರಿ ನಿಯರೆಸ್ಟ್, ನೀವು ಭಾಳ ಸಮೀಪದಲ್ಲಿದ್ದೀರಿ. ಹಬ್ಬಬ್ಬ ಅಂದರೆ ಒಂದು ವಾರದಲ್ಲಿ ನಿಮ್ಗೆ ಎಕ್ಸಾಮ್ ಕೂಡ ಮುಗಿಬೋದು. ಯಾಕಂದರೆ ಇಲ್ಲಿ ಈ ಬರುವಂಥ 13ನೇ ತಾರೀಕಿಗೆ ಅಂತ ಕೊಟ್ಟುಬಿಟ್ಟಿದ್ದಾರೆ. ಬರುವಂಥ ಭಾನುವಾರ ಆಗುತ್ತಿದ್ದು. ಅದ್ರ ಒಳಗೆ ಅಂದರೆ ನಾಳೆಗೆ ಎನಿ ಕಂಡೀಷನ್ ಒಳಗಡೆ ಲಿಸ್ಟನ್ನು ಬಿಡಬೇಕು, ಪ್ಲಸ್ ಹಾಲ್ ಟಿಕೆಟನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಲಿಸ್ಟನ್ನು ಕೂಡ ಬಿಡಬೇಕಾಗುತ್ತೆ. ನೋಡೋಣ ಏನಾಗುತ್ತೆ ಅಂಥೇಳಿ. ಇದೊಂದಿಷ್ಟು ಮಾಹಿತಿ ನಿಮಗೆ ತಲುಪಿಸ್ಬೇಕಿತ್ತು. ನಾಳೆ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಏನಾದರೂ ಮಾಹಿತಿ ನನಗೆ ಸಿಕ್ಕರೆ, ನಮ್ಮ ಜಿಲ್ಲೆಯಲ್ಲಿ ಸಿಕ್ಕರೆ, ಆ ಒಂದು ಏನಾಗುತ್ತೆ ಅನ್ನೋದನ್ನು ಕೇಳಿಕೊಂಡು ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಚಾನಲಿಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.